ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಟನ್ನು ಮಾಡ್ತೀನಿ. ಆ್ಯಂಡ್ ಹಾಗೇನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿದ್ದಾವೆ, ಏನೆಲ್ಲ ಹೊಸದಾಗಿ ಅಪ್ಡೇಟ್ಸ್ ಬರ್ತಿದ್ದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿನೂ ಸಹ ಇವತ್ತಿನ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆದರೆ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸ್ಟಾರ್ಟಿಂಗ್ ಡೇಸಲ್ಲಿ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ತಂದಾಗ ಹೀಗಿದ್ರು ಅಂತ ಅಂದರೆ ಪ್ರತಿ ತಿಂಗಳು ಸಹ ಸ್ಟಾರ್ಟಿಂಗಲ್ಲಿ ಪ್ರತಿ ತಿಂಗಳು 25ನೇ ತಾರೀಕು ಅಥವಾ 22ನೇ ತಾರೀಕು ಒಳಗಡೆ ಪ್ರತಿ ತಿಂಗಳ ಹಣ ಆದರೆ ಜಮಾ ಆಗ್ತಿತ್ತು. ಎಲ್ಲ ಒಂದು ಫಲಾನುಭವಿಗಳಿಗೆ ಒಂದು ರೀತಿಯ ತುಂಬ ಖುಷಿನೇ ಇತ್ತು. ಪ್ರತಿ ತಿಂಗಳು 2,000 ಹಣ ಬರ್ತಿತ್ತು. ಆ ಒಂದು 2,000 ಹಣನ ಸುಮಾರು ರೀತಿಯಲ್ಲಿ ಯೂಸ್ ಆಗ್ತಿತ್ತು. ಪ್ರತಿ ತಿಂಗಳು ಸಹ ಬರ್ತಾನೆ ಬಂತು. 9ನೇ ಕಂತು ಹಣವರೆಗೂ ಬಂತು, 10ನೇ ಕಂತು ಹಣವರೆಗೂ ಬಂತು. ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ 10ನೇ ಕಂತು ಹಣದವರೆಗೂ ಹಣ ಆದರೆ ಜಮಾ ಆಗಿದೆ. ಇನ್ನೂ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 9ನೇ ಕಂತು ಹಣನೇ ಬಂದಿಲ್ಲ, 8ನೇ ಕಂತು ಹಣನೇ ಬಂದಿಲ್ಲ. ಅಂಡ್ ಜೊತೆಗೆ 11ನೇ ಕಂತು ಹಣ ಅಂಡ್ 12ನೇ ಕಂತು ಹಣ ಇಲ್ಲಿಯ ತನಕ ಈ ತಿಂಗಳವರೆಗೂ 12 ಕಂತು ಹಣ ಆದರೆ ಜಮಾ ಆಗಬೇಕಿತ್ತು. ಇಲ್ಲಿ ಫಲಾನುಭವಿಗಳಿಗೆ 10ನೇ ಕಂತು ಹಣದವರೆಗೂ ಮ್ಯಾಕ್ಸಿಮಮ್ ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನು ನೆಕ್ಸ್ಟ್ 11ನೇ ಕಂತು ಹಣ ಅಂಡ್ ಹಾಗೇನು 12ನೇ ಕಂತು ಹಣ ಆದರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿಲ್ಲ. ಹಾಗಾಗಿ ಫಲಾನುಭವಿಗಳು ಏನು ಕೇಳ್ತಿದ್ದಾರೆ, ಸರ್ ಇದೇನು ಸರ್ ಬರುತ್ತಾ ಇಲ್ವಾ ಅಂತ ನೀವಾದರೆ ಒಂದು ಕ್ವಶನ್ ಅನ್ನಾದರೆ ಮಾಡ್ತಿದ್ದೀರಾ. ನೋಡಿ, ಮೊದಲಿಗೆ ನೀವೇನು ತಿಳ್ಕೊಬೇಕು ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಒಂದು 10 ಕಂತು ಹಣವರೆಗೂ ಫಲಾನುಭವಿಗಳಿಗೆ ಜಮಾ ಮಾಡಿದ್ದಾರೆ. ಅದರಲ್ಲೂ ಸಹ ಒಂದಿಷ್ಟು ಫಲಾನುಭವಿಗಳು ಪೆಂಡಿಂಗ್ ಆದರೆ ಇದ್ದಾರೆ. ಅಂತಹ ಫಲಾನುಭವಿಗಳಿಗೆ ಇನ್ನೂ ಹಣ ಜಮಾ ಆಗಿಲ್ಲ. ಈಗ ಬರ್ತಿರುವಂತಹ ಒಂದು ಅಪ್ಡೇಟ್ಸ್ ಪ್ರಕಾರ ಏನು ಹೇಳ್ತಿದ್ದಾರೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಬರೋದು ಡೌಟ್ ಅಂತಾನೆ ಹೇಳ್ತಿದ್ದಾರೆ. ಯಾಕಂತ ಅಂದ್ರೆ ಇಲ್ಲಿ ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣನ ಪಡ್ಕೊಳ್ಳೋದಕ್ಕೆ ಪ್ರತಿ ತಿಂಗಳು ಸಹ 1.21 ಕೋಟಿ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗಾದರೆ ಹಣ ಜಮಾ ಮಾಡಬೇಕು. ಈಗ ಪ್ರತಿ ತಿಂಗಳು 1.21 ಕೋಟಿ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಬೇಕು ಅಂತ ಅಂದ್ರೆ 2,430 ಕೋಟಿ ಆದರೆ ಬೇಕಾಗುತ್ತೆ. ಸರ್ಕಾರದ ಬಳಿ ಹಣ ಇಲ್ಲ, ಸರ್ಕಾರ ಹೇಗೆ ಕೊಡುತ್ತೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ಇದನ್ನ ಕೇಳಿದಾಗ ಫಲಾನುಭವಿಗಳು ಏನು ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಈ ಸರ್ಕಾರದ ಬಳಿ ಹಣ ಇಲ್ಲ, ಸರ್ಕಾರ ಹೇಗೆ ಕೊಡ್ತಾರೆ ಏನು ಅಂತ ಕೇಳಿದಾಗ ಈಗ ಮೊದಲಿನಿಂದ ಯಾವ ರೀತಿ ಕೊಟ್ಟರೋ ಅದೇ ರೀತಿ ಕೊಡ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಜನರ ರೆಸ್ಪಾನ್ಸ್ ಆದ್ರೆ ಆಗಿದೆ. ಇಲ್ಲಿ ಮಹಿಳೆಯರ ರೆಸ್ಪಾನ್ಸ್ ಅಂತೂ ಇದೇ ರೀತಿ ಇದೆ. ಈಗ ಮೊದಲಿನಿಂದ ಯಾವ ರೀತಿ ಕೊಟ್ಟರೋ ಅದೇ ರೀತಿಯಲ್ಲಿ ಕೊಡ್ಲಿ ಬಿಡಿ. ಇಲ್ಲಿ ಹೇಳಿದ್ರಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಆಗಲಿ ಅಥವಾ CM ಸಿದ್ದರಾಮಯ್ಯ ಸರ್ ಅವರು ಆಗಲಿ, ನಾವು 5 ವರ್ಷ ಯಾವುದೇ ಕಾರಣಕ್ಕೂ ಸಹ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿದ್ರಲ್ವಾ, ಅವ್ರು ಈಗ ಕೊಡ್ಲಿ ಬಿಡಿ ಯಾಕೆ ಕೊಡ್ತಾ ಇಲ್ಲ? ಹಾಗಿದ್ರೆ ಏನು ಒಂದು ಎಲೆಕ್ಷನ್ ಪರ್ಪಸ್ಗೆ ಯೂಸ್ ಮಾಡ್ಕೊಂಡ್ರಾ, ಇಲ್ಲ ಅಂತ ಅಂದ್ರೆ ಮಹಿಳೆಯರಿಗೆ ಒಂದು ಆಸೆಯನ್ನು ಏನಾದರೂ ಹುಟ್ಟಿಸಿದ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಮಹಿಳೆಯರಾದ್ರೆ ಒಂದು ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಮಹಿಳೆಯರಿಗೆ ಒಂದು ನೆನಪಿರಲಿ, ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಆದ್ರೆ ಬರ್ತಿದಾವೆ. ಇಲ್ಲಿ ಇಷ್ಟೊಂದು ಹಣ ಖರ್ಚಾಗುತ್ತೆ, ಹಾಗಾಗಿ ಸರ್ಕಾರದ ಬಳಿ ಹಣ ಇಲ್ಲ, ಬರಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ CM ಸಿದ್ದರಾಮಯ್ಯ ಸರ್ ಅವರು ಆಗಲಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಆಗಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ಆಗಲಿ ಅಥವಾ DK ಶಿವಕುಮಾರ್ ಸರ್ ಅವರ ಕಡೆಯಿಂದ ಆಗಲಿ ಎಲ್ಲೂ ಇದ್ರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ. ಅಥವಾ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಒಂದು ರೀತಿಯ ಹೇಳಿಕೆಯನ್ನಾದ್ರೆ ಕೊಟ್ಟಿಲ್ಲ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಕೆಲವೊಂದಿಷ್ಟು ಬರ್ತಿರುವಂತಹ ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ ಏನ್ ಗೊತ್ತಾಗ್ತಿದೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದಿನ ದಿನಗಳಲ್ಲಿ ಬರೋದು ಡೌಟ್ ಅಂತಾನೆ ಹೇಳ್ತಿದ್ದಾರೆ. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ. ಬಟ್ ನೋಡಿ, ನಾನು ಫಲಾನುಭವಿಗಳಿಗೆ ಇಷ್ಟನ್ನೇ ಹೇಳ್ತೀನಿ, ನೀವು ಓಪ್ಸನ್ನ ಇಟ್ಕೋತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಬಟ್ ನಿಮಗೆ ಎಲ್ಲಿಯ ತನಕ ಕನ್ಫರ್ಮ್ ಆಗೋದಿಲ್ಲ ಅಂತ ಅಂದರೆ ಯಾವಾಗ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಗಲಿ ಅಥವಾ CM ಸಿದ್ದರಾಮಯ್ಯ ಸರ್ ಅವರಾಗಲಿ ಇದ್ರ ಬಗ್ಗೆ ಮಾತನಾಡ್ತಾರೋ ಅಲ್ಲಿಯ ತನಕ ನಿಮಗೆ ಕನ್ಫರ್ಮ್ ಆಗೋದಿಲ್ಲ, ಬರುತ್ತೆ ಅಂತ ಆಗಲಿ ಅಥವಾ ಬರಲ್ಲ ಅಂತ ಆಗಲಿ. ಬಟ್ ಇಲ್ಲಿ ಫಲಾನುಭವಿಗಳಿಗೆ ಮ್ಯಾಕ್ಸಿಮಮ್ ಏನಿರುತ್ತೆ 2 ತಿಂಗಳಿಂದನೇ ಕೊಟ್ಟಿಲ್ಲ, ಇನ್ನು ಮುಂದೆ ಏನು ಕೊಡ್ತಾರೆ. ಆ್ಯಂಡ್ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 4 ತಿಂಗಳಿಂದ ಕೊಟ್ಟಿಲ್ಲ, 5 ತಿಂಗಳಿಂದ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ನಿಮ್ಮ ಮೈಂಡಲ್ಲಿ ಆದರೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ನೀವೇನು ಫಿಕ್ಸ್ ಆಗಿರ್ತೀರಾ, ಸರ್ಕಾರ ಇಷ್ಟೇನೇನೋ ನಮ್ಗಿನ್ ಕೊಡಲ್ವೇನೋ ಏನೋ ಅಂತ ಹೇಳ್ಬಿಟ್ಟು ಇಲ್ಲಿ ಮಹಿಳೆಯರು ನೀವು ಅನ್ಕೊಂಡಿರ್ತೀರಾ. ಇದ್ರ ಬಗ್ಗೆ ಫಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಗಲಿ ಅಥವಾ CM ಸಿದ್ದರಾಮಯ್ಯ ಸರ್ ಅವರು ಆಗಲಿ ಇದ್ರ ಬಗ್ಗೆ ಫಸ್ಟ್ ರೆಸ್ಪಾನ್ಸ್ ಮಾಡಬೇಕಾಗುತ್ತೆ. ರೆಸ್ಪಾನ್ಸ್ ಮಾಡಿದ್ದ ಆದ್ಮೇಲೆ ನಮಗೆ ಒಂದು ಅಫಿಷಿಯಲ್ ಆಗಾದ್ರೆ ಅಪ್ಡೇಟ್ಸ್ ಆದರೆ ಸಿಗುವಂಥದ್ದು. ಇನ್ನು 2 ತಿಂಗಳಿಂದ ಕೊಟ್ಟಿಲ್ಲ ಅಂತಂದ್ರೆ ಸರ್ಕಾರ ಇದನ್ನ ತಿಂಗಳ ತಡೆ ಮಾಡ್ತಾನೆ ಹೋಗ್ತಿದೆ. ಇನ್ನು ಸರ್ಕಾರ ಕೊಡದೇನೂ ಇರ್ಬೋದು ಅಂತ ನಿಮ್ಗೂ ಸಹ ಅನ್ಸಿರುತ್ತೆ, ಸಾಮಾನ್ಯವಾಗಿ ಜನರಿಗೆ ಎಲ್ರಿಗೂ ಅನ್ಸುತ್ತೆ. ಬಟ್ ನೋಡಿ, ಇಲ್ಲಿ ಪ್ರತಿ ತಿಂಗಳು ಸಹ 1.21 ಕೋಟಿ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಆದರೆ ಜಮಾ ಮಾಡಬೇಕು. ಅದಕ್ಕೆ ಸುಮಾರು
2430 ಕೋಟಿ ಆದರೆ ಬೇಕಾಗುತ್ತೆ. ಪ್ರತಿ ತಿಂಗಳು ಸಹ ಇಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ಸ್ಟಾರ್ಟಿಂಗು 10 ಕಂತು ಹಣ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೂ ಸಹ ಜಮಾ ಆಗಿದೆ. ಅಂಡ್ 11ನೇ ಕಂತು ಹಣ 12ನೇ ಕಂತು ಹಣ ಆದರೆ ಫಲಾನುಭವಿಗಳಿಗೆ ಬಂದಿಲ್ಲ. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಟೆನ್ಷನ್ ಮಾಡ್ಕೋತಿದ್ದಾರೆ. ಇಲ್ಲಿ ಪ್ರತಿ ವಿಡಿಯೋದಲ್ಲಿ ನಾವು 9ನೇ ಕಂತು ಹಣ ಬಂತು, 10ನೇ ಕಂತು ಹಣ ಬಂದಿದೆ ಅಂತ ಹೇಳಿದಾಗ ಫಲಾನುಭವಿಗಳು ತುಂಬಾ ಖುಷಿಯಿಂದ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ರು. ಇಲ್ಲಿ ಜೈ ಸಿದ್ದರಾಮಯ್ಯ ಸರ್ ಅವರಂತ ಆಗಲಿ ಅಥವಾ ಜೈ ಕಾಂಗ್ರೆಸ್ ಅಂತ ಆಗಲಿ, ಜೈ ಗ್ಯಾರಂಟಿ ಯೋಜನೆ ಅಂತ ಆಗಲಿ, ಈ ರೀತಿ ಇನ್ನೂ ಸಹ ಸುಮಾರು ರೀತಿಯಲ್ಲಿ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ರು. ಬಟ್ ಇದೀಗ ಮಾಡಿರುವಂತಹ ಅಪ್ಡೇಟ್ಸ್ ಏನ್ ಸರ್ ಸರ್ಕಾರ ಈ ರೀತಿ ಮಾಡಿಬಿಡ್ತು, ಅವರೇ ಹೇಳಿದ್ರಲ್ವಾ ಸರ್ 5 ವರ್ಷ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಅಂತ ಹೇಳ್ಬಿಟ್ಟು, ಬಟ್ ಯಾಕೆ ಸರ್ ಅಮೌಂಟ್ ಕೊಡ್ತಿಲ್ಲ ಏನೋ ಅಂತ ಹೇಳ್ಬಿಟ್ಟು ನೀವು ಕೇಳ್ತಿದ್ದೀರಾ. ನೋಡೋಣ ಇದ್ರ ಬಗ್ಗೆ ಇನ್ನೂ ಸಹ ಮುಂದಿನ ದಿನಗಳಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಏನೆಲ್ಲ ಅಪ್ಡೇಟ್ಸ್ ಆಗುತ್ತೆ ಅಂತ. ಬಟ್ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಸದ್ಯಕ್ಕೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಹಣ ಜಮಾ ಆಗೋದಿಲ್ಲ. ಯಾರೂ ಇಲ್ಲಿ ಸಾಕಷ್ಟು ಮಹಿಳೆಯರು ಪ್ರತಿದಿನ ಬ್ಯಾಂಕ್ಗಳಿಗೆ ಹೋಗ್ತಿದ್ದಾರೆ. ದಯವಿಟ್ಟು ಯಾರೂ ಸಹ ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ, ನಿಮ್ಮ ಒಂದು ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಆಗಲಿ ಅಥವಾ ಬೇರೆ ಕಡೆ ಹೋಗಾಗಲಿ ಸದ್ಯಕ್ಕೆ ಇರುವಂಥ ಅಪ್ಡೇಟ್ಸ್ ಪ್ರಕಾರ ಸದ್ಯಕ್ಕಂತೂ ನಿಮಗೆ ಅಮೌಂಟ್ ಆದರೆ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನೆಲ್ಲ ಚೇಂಜಸ್ ಮಾಡ್ತಾರೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತಾರೆ, ನೆಕ್ಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಏನು ಮಾತಾಡ್ತಾರೆ, ಯಾಕೆ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಾರೆ. ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನು ಅನ್ಸುತ್ತೆ, ಮುಂದೆ ಏನಾದರೂ ಇದು ಬರುವಂಥ ಚಾನ್ಸಸ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಅಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.